ದೊಡ್ಡೋರು ತಂದೆ ತಾಯಿ ಇರ್ಬೋದು ಅಥವಾ ತಾತ ಅಜ್ಜಿ ಇರ್ಬೋದು. ನಮ್ಗೆ ಏನ್ ಫೀಡ್ ಮಾಡಿದಾರೆ ಅಂದ್ರೆ ಬಲ್ಗಡೆ ಎದ್ದೇಳ್ಬೇಕು, ರೈಟ್ ಸೈಡ್ ಇಂದಾನೆ ಕೆಲಸ ಮಾಡ್ಬೇಕು, ಏನೇ ಮಾಡಿದ್ರು ರೈಟ್ ಹ್ಯಾಂಡ್ ಯೂಸ್ ಮಾಡ್ಬೇಕು ಅಂತ. ನಾವು ನಮ್ಮ ಮಕ್ಳಿಗೆ ಅದನ್ನೇ ಫೀಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಇದು ನಮ್ ಭಾವನೆನ ಅಥವಾ ಇದ್ರಲ್ಲಿ ಏನಾದ್ರೂ ಸೈನ್ಸ್ ಇದೆಯಮ್ಮ? ಭಾವನೆ ಏನಿಲ್ಲ ಮೇಡಮ್, ಎರಡು ಕೈ ಯೂಸ್ ಮಾಡ್ಕೋಬೇಕು. ಓಕೆ, ಒಂದು ಪಕ್ಷಿ ನೋಡಿ, ಒಂದು ಜಂತುವನ್ನು ನೋಡಿ, ಎರಡು ಕೈ ಎರಡು ಕಾಲೆಲ್ಲ ಯೂಸ್ ಮಾಡುತ್ತೆ. ಕರೆಕ್ಟೇ. ಚಿಕ್ಕ ವಯಸ್ಸಿಂದ ನನಗೂ ನಾನು ಯಾವಾಗಲಾದ್ರೂ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ನನ್ನ ಮಾಮ ಅವರು ತಂದೆಯವರೆಲ್ಲರೂ ಬೈತಾರೆ, ಅದು ಯೂಸ್ ಮಾಡಬಾರ್ದು, ಇದೇ ಯೂಸ್ ಮಾಡಬೇಕು, ಇದೇ ಯೂಸ್. ಅದು ಅವ್ರ ಮೈಂಡ್ ಸೆಟ್ಸ್ ಅಷ್ಟೇ. ಈಗ ಸತ್ಯ ನಮಗೆ ಗೊತ್ತಾಯಿತು, ನಾವು ಎರಡು ಯೂಸ್ ಮಾಡ್ಕೊಳ್ಳೋಣ. ಒಬ್ಬ ವ್ಯವಸಾಯಿ, ಒಬ್ಬ ಅಗ್ರಿಕಲ್ಚರ್ ಫಾರ್ಮರು ಬರೀ ರೈಟ್ ಹ್ಯಾಂಡ್ ಮಾತ್ರ ಯೂಸ್ ಮಾಡ್ತಾರ? ಅಡಿಗೆ ಮಾಡೋ ಸಮಯ ನೀವು ಲೆಫ್ಟ್ ಹ್ಯಾಂಡ್ ಹಿಂಗೆ ಇಟ್ಕೊಂಡು ರೈಟ್ ಮಾತ್ರ ಮಾಡಿದ್ರೆ ಅಡಿಗೆ ಆಗುತ್ತಾ? ಈ ಕಂಪ್ಯೂಟರಲ್ಲಿ, ಟೈಪ್ ರೈಟರಲ್ಲಿ ಒಂದೇ ಕೈ ಯೂಸ್ ಮಾಡ್ತೀವ ನಾವು. ಈ ಕ್ಯಾಮ್ರಾಮನ್ ಒಂದೇ ಕೈ ಇಟ್ಕೊಂಡು ಫೋಟೋ ಮಾಡ್ತಾರೆ. ಲೆಫ್ಟು ಇಡಾ ಪಿಂಗಳ ಅಂತ ಒಳಗೆ ಇದೆ, ಲೆಫ್ಟ್ ಬ್ರೈನು ರೈಟ್ ಬ್ರೈನ್ ಇದೆ. ಆದರೆ ಎಷ್ಟೋ ಜನ ನಾನು ನೋಡಿದ್ದೀನಿ, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ, ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ಯೂಸ್ ಮಾಡೋಕ್ಕೆ ಎರಡು ಕೈ ಇದೆ ಅಷ್ಟೇ. ನೀವು ಏನು ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಇದು ಯೂಸ್ ಮಾಡಬಾರ್ದು, ತಪ್ಪು ಅನ್ನೋದು ತಪ್ಪು. ಅದು ಯೂಸ್ಲೆಸ್ ಟಾಕ್. ಯೂಸ್ಫುಲ್, ಎರಡು ಕೈ ಯೂಸ್ ಮಾಡಿದ್ರೆ ಜಾಸ್ತಿ ಯೂಸ್ ಆಗುತ್ತದೆ, ಒಂದೇ ಕೈ ಯೂಸ್ ಮಾಡಿದ್ರೆ ಕಮ್ಮಿ ಯೂಸ್ ಆಗುತ್ತದೆ ಅಷ್ಟೇ.